ಅಂತ ಹೇಳಿದಂತ, ಹೇ ರಾವಣ, ನಾ ಯಾಕೆ ಗೆದ್ನಿ ಅಂತಂದ್ರ, ನನಗೆ ಯಾಕೆ ಗೆಲುವ ಅಂತಂದ್ರ, ಯಾವತ್ತೂ ನನಕ್ಕಿಂತಲೂ ಶಕ್ತಿಯುಳ್ಳ ನನ್ನ ತಮ್ಮ ನನ್ನ ಹಿಂಬಲ ಇರ್ತಾನ, ಅದಕ್ಕೆ ನಾ ಗೆದ್ದನಿ. ನಿಮ್ಮ ತಮ್ಮ ನಿನ್ನ ಹಿಂಬಲ ಇಲ್ಲೋ, ಅದಕ್ಕೆ ನೀ ಸೋತಿ ಅಂದನು. ಅದಕ್ಕೆ ನೀ ಸೋತಿ ಅಂದಂತ. ಜೀವನದೊಳಗ ಎಂದೂ ನಾವು ಅಣ್ಣ ತಮ್ಮ ದ್ವೇಷ ಮಾಡಬಾರ್ದು. ನಿಮ್ಗೆ ಗೊತ್ತಿರ್ಲಿ, ಅಣ್ಣ ತಮ್ಮ ಇದ್ದವ್ರ ಮನ್ಯಾಗ ಕುಟುಂಬ ವ್ಯವಸ್ಥೆಯವರು ಹೊರಗಿನವ್ರು ನಿಮ್ಮನ್ನ ನೋಡ್ತಿರ್ತಾರ. ನೀವು ಒಂದು ವೇಳೆ ಡಿವೈಡ್ ಆದ್ರಿ ಅಂದ್ರೆ ನಿಮ್ಮ ಮನೆ ಒಳಗ ಹಚ್ಚಕ್ ಅವರ ಬರ್ತಾರ. ಇದನ್ನ ನೋಡ್ತಿರ್ತಾರ ಜನ. ಅದಕ್ಕೆ ನಾವೇನಪ್ಪ, ನಿಮ್ಗೆ ಗೊತ್ತಿರ್ಬೇಕು, ಎರಡು ದೋಸ್ತರಿದ್ರಂತ, ಇಬ್ರು ದೋಸ್ತರು, ಅವು ಎರಡು ಹುಲಿ ದೋಸ್ತರು. ಅವೆರಡು ಹುಲಿ 20-36 ವರ್ಷ ಆದ ನಂತರ ಏನೋ ಎರಡಕ್ಕೂ ಜಗಳ ಬಂದ ಬ್ಯಾರೆ ಆದವತ್ತ ಹುಲಿ. ಎರಡು ದೋಸ್ತರು ಎರಡು ಬ್ಯಾರೆ ಆದ ಕೂಡಲೇ ಒಂದು ಹುಲಿ 4-5 ಸಣ್ಣ ಮಕ್ಕಳಿಗೆ ಹಾಕಿತ್ತು. ಇದು ಮೇಯ್ಯಾಕ್ ಹೋದಾಗ ಬ್ಯಾರೆ ನಾಯಿಗಳು ಒಂದು 40-50 ಮಂದಿ ನಾಯಿಗಳು ಬಂದ ಆ ಹುಲಿ ಮುರಿ ತಿನ್ನಾಕ ಬರಾಕತ್ತಿದ್ವು ಅಂತ. ಆಗ ಈ ಹುಲಿ ಏನಿತ್ತಲ್ಲ, ಜಗಳಾಡಿ ಬ್ಯಾರೆ ಹೋದದಿಲ್ಲಿ, ಅದು ಬಂದ ನಾಯಿಗಳನ್ನ ಓಡಿಸಿ ಏನ್ ಮಾಡಿತ್ತಂದ್ರ ಆ ಹುಲಿ ಮರಿಗಳನ್ನ ಕಾಪಾಡಿತಂತ. ಅಟ್ರೊಳಗ ಆ ಹುಲಿ ಮರಿಗಳು ಒದ್ದಾಡಿ ಅಂಜಿದ್ದು. ಅವ್ರವ್ ಬಂದ ಕೂಡಲೇ ಅಳ್ಳಾಕತ್ತಿದ್ವು ಅಂತ. ಯಾಕೆ ಕಳ್ತೀರಿ, ಏನಾಗ್ಯದ ಅಂದ ಕೂಡಲೇ ಒಂದು 40-50